सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्ता त्रैलोक्यं ಗಂಗಾ ಇನ್ನ ಪೂಜೆ ಮುಗಿದಿಲ್ಲ ಏನಮ್ಮ? ಪೂಜೆ ಎಲ್ಲ ಮುಗ್ದಿದೆ ಮಾವ, ಈಗ ಬಂದ. ಹೌದಮ್ಮ. ಗಂಗಾ ಆ ಶ್ರೀ ಗುರು ಮಾರುತೇಶನ ಹತ್ತಿರ ಏನೆಂದು ಹೊರ ಬೇಡಿಕೊಂಡೆಮ್ಮ ನೀನು? ಹೌದು ಮಾವ, ಚಿಕ್ಕಂದಿನಲ್ಲೇ ತಂದೆ ತಾಯಿಯನ್ನು ಕಳೆದುಕೊಂಡ ಪರದೇಶ ಆದ ನನ್ನನ್ನು ನಿನ್ನ ಹೊಟ್ಟೆ ಮಕ್ಕಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದೀಯಾ ಅಂದಾಗ ನಿನ್ನ ಯೋಗಕ್ಷೇಮ ಅಲ್ಲದೆ ಮತ್ತೇನ್ ಬೇಡ್ಕೊಳಕ್ ಸಾಧ್ಯ ಮಾವ? ಗಂಗಾ ಆ ನಿನ್ನ ಸತ್ತು ಹೋದ ತಂದೆ ತಾಯಿಗಳನ್ನು ನೆನಪಿಸಿ ಮತ್ತೆ ನನ್ನ ಕೊರಗುವಂತೆ ಮಾಡಬೇಡಮ್ಮ, ಕೊರಗುವಂತೆ ಮಾಡಬೇಡ. ಸತ್ತು ಹೋದ ತಂದೆ ತಾಯಿಗಳ ಬಗ್ಗೆ ಏನ್ ಕೊರಗ್ತಾ ಇಲ್ಲ ಅಂತ ನನಗೆ ಗೊತ್ತು. ಯಾವ ಚಿಂತೆ ಅಂತ ನನಗ್ ಚೆನ್ನಾಗಿ ಗೊತ್ತಿದೆ ಮಾವ. ಅದೇನು ಗೊತ್ತಿದ್ಯಮ್ಮ ನಿನಗೆ?
ಆ ನನ್ನ ಸೂರ್ಯನ ನೆನಪನ್ನು ತಂದು ಮತ್ತೆ ನನ್ನ ದುಃಖದ ಸಾಗರದಲ್ಲಿ ತಳ್ಳಬೇಡಮ್ಮ, ತಳ್ಳಬೇಡ. ಆ ನನ್ನ ತಮ್ಮ ಆಗಲಬೇಕಾದರೆ ಕಾರಣವೇ ಬೇರೆ ಇದೆಯಮ್ಮ. ನನ್ನ ತಂದೆಯನ್ನೇ ಕೊಲೆ ಮಾಡಿ ನನ್ನ ತಮ್ಮನನ್ನು ಒತ್ತು ಒಯ್ಯಬೇಕಾದರೆ ಆ ದೇವರೇ ಕಾರಣಮ್ಮ, ದೇವರೇ ಕಾರಣ. ಅದೇ ದೇವರು ಇಂದಕ್ಕೆ ಬ್ರಹ್ಮಾಂಡವನ್ನು ಹೊತ್ತು ಈ ಲೋಕವನ್ನು ಹೊತ್ತು ಎತ್ತಾಳುವ ಅಧಿಪತಿಯನ್ನು ಸರ್ವರು ತಿಳಿದಿರಬೇಕು ಗಂಗಾ, ಸರ್ವರು ತಿಳಿದಿರಬೇಕು. ಆದರೆ ನಾನು ಹಂಗೆ ತಿಳಿದಿಲ್ಲಮ್ಮ, ಹಂಗೆ ತಿಳಿದಿಲ್ಲ. ನೋಡು, ಆ ದೇವರನ್ನು ನಮ್ಮಂತವ್ರನ್ನ ಕಾಪಾಡ್ತಾನೆ. ಆ ವ್ಯಾಕರಣ ಬಗ್ಗೆ ಚಿಂತೆ ಮಾಡಿ ನಿನ್ನ ಆರೋಗ್ಯನ ಯಾಕೆ ಕೆಡಿಸ್ಕೊಂತೀಯ? ಗಂಗಾ, ಆ ಬ್ರಹ್ಮಾಂಡ ಅಖಲ ಬ್ರಹ್ಮಾಂಡವನ್ನು ಹೊತ್ತು ಸಾಕ್ಷಾತ್ ಪರಮಾತ್ಮ ಆಗಿದ್ದರೆ ಈ ಲೋಕ ನನ್ನ ತಮ್ಮ ಮರಳಿ ನನಗೆ ಸಿಗಬೇಕು. ನನ್ನ ತಂದೆ ಕೊಲೆ ಸ್ಥಳದಲ್ಲಿ ಆ ಶತ್ರುನ ಕೊಲೆ ಆಗಬೇಕಮ್ಮ, ಶತ್ರುನ ಕೊಲೆ ಆಗಬೇಕು. ಅಂದಾಗ ಅವನಿಗೆ ದೇವರೆನ್ನುತ್ತೀನಿ ಅಮ್ಮ, ದೇವರೆನ್ನುತ್ತೀನಿ. ಇಲ್ಲದಿದ್ದರೆ ಒಂದು ಕಲ್ಲು ಮೂರ್ತಿ ಅಮ್ಮ, ಕಲ್ಲು ಮೂರ್ತಿ. ಮಾಮ, ನೀನಿನ್ನೂ ಹೊಲಕ್ಕೆ ಹೋಗಲಿಲ್ಲವೇನು? ಇಲ್ಲಪ್ಪ, ಯಾಕಂದ್ರೆ ಇವತ್ತು ಚಂದ್ರ ಬರ್ತಾನಂದಲ್ಲ, ಬಂದು ಹೋದ್ಮೇಲೆ ಅಂತ ನಿಂತಿದ್ದೀನಿ. ಚಂದ್ರ ಪಾಸ್ ಆಗ್ತಾನಮ್ಮ. ಆ ಚಿಂತೆ ಬಗ್ಗೆ ನೀನೇನು ಚಿಂತಿಸಬೇಡಮ್ಮವ. ಶ್ರೀಕಾಂತ, ನಾನು ಪಾಸ್ ಆಗಲು ವಿಚಾರ ಮಾಡಕ್ಕಿಂತಿಲ್ಲಪ್ಪ. ಅವನು ಯಾವಾಗ ಒಂದು ದೊಡ್ಡ ನೌಕರಿ ಮನುಷ್ಯನಾಗ್ತಾನಂದು ವಿಚಾರ ಮಾಡಕ್ಕಿಂತೀನಿ. ಅದೆಲ್ಲ ದೇವರಾದ ಮಾಮ. ಮಾಮ ನೋಡು, ಚಂದ್ರ ಅಣ್ಣ, ಯಾಕಪ್ಪ ಇಷ್ಟು ಲೇಟು? ಏನಿಲ್ಲಣ್ಣ, 4-5 ವರ್ಷ ಹಿಂದೆ ಜೊತೆಯಲ್ಲಿ ಕಲ್ತ ಎಲ್ಲ ನನ್ನ ಸ್ನೇಹಿತರು ರಿಸಲ್ಟ್ ನೋಡಲು ಬಂದಿದ್ದು. ಅದರಲ್ಲಿ ನನ್ನ ರಿಸಲ್ಟ್. ತಮ್ಮ ಚಂದ್ರು, ನಿನ್ನ ರಿಸಲ್ಟ್ ಏನಾಯ್ತು? ಏ ಚಂದ್ರು, ನಿನ್ನ ರಿಸಲ್ಟ್ ಫೇಲ್ ಆಯ್ತೆ. ಏ ಶ್ರೀಕಾಂತ, ಎಂತ ಮಾತನಾಡ್ತೀಯೋ ನೀನು? ನನ್ನ ಅಣ್ಣ ಕಷ್ಟಪಟ್ಟು ಬೆವರು ಸುತ್ತಿ ದುಡ್ಡು ಖರ್ಚು ಮಾಡಿ ಓದಲು ಹಚ್ಚಿರುವಾಗ ನಾನು ಚೆನ್ನಾಗಿದ್ದೇನೆ. ಇಡೀ ಕರ್ನಾಟಕ ಆಗಿದ್ದೇನೆ. ಆಶೀರ್ವಾದ ಮಾಡೋಣ, ಆಶೀರ್ವಾದ ಮಾಡು. ಎದ್ದೇಳು ತಮ್ಮ, ಎದ್ದೇಳು. ನನಗೆ ಈಗ ಸಂತೋಷವಾಯ್ತಪ್ಪ, ಸಂತೋಷವಾಯ್ತು. ಹಾ ನೋಡಮ್ಮ ಗಂಗಾ, ನನ್ನ ತಮ್ಮ ಶಾಣೆ ಅದಣ್ಣ. ಇರ್ಲಿಯಪ್ಪ, ಹೋಗು ಕೈಕಲ್ ಮೇಲೆ ತಕೊಂಡು ಊಟ ಮಾಡು. ನಂದು ಸ್ವಲ್ಪ ಸೊಸೈಟಿಯನ್ನು ಮರುಪಾವಣೆ ಮಾಡಿದ್ವಿ ಗಂಗಾ, ನಾನು ಹೋಗಿ ಬರ್ತೇನೆ. ಆ ನೆರವೇರಿನ ಸಾಲವನ್ನು ನಾವು ಆದಷ್ಟು ಬೇಗನೆ ತೀರಿಸಬೇಕು. ನಮ್ಮ ಹೊಲ ಮನೆಯನ್ನೇ ಸ್ವಾಧೀನ ಮಾಡಿಕೊಳ್ಳುತ್ತಾನೆ. ಶ್ರೀಕಾಂತ, ಏ ಚಂದ್ರು, ಏನಿಲ್ಲ ಸುಮ್ಮನಿರು. ಏ ಶ್ರೀಕಾಂತ, ಮೊದಲು ಅವನು ಸಿಟ್ಟಿನವನದನ, ಅವನು ಮುಂದೆ ಓದೋದು ಪರವಲ್ಲ. ಗಂಗಾ, ನನ್ನ ತಮ್ಮ ಪಾಸದ ಖುಷಿಯಲ್ಲಿ ಒಂದು ಇಂತಾದ ಗೀತೆ ಹಾಡಬಾರದೆ?
ಎಲ್ಲರೂ ಸೇರಿ ಊಟ ಮಾಡಿ ಆಮೇಲೆ ಹೋಗುವಂತ್ರಿ ಹೊರಗಡೆ. ಗಂಗಾ, ಇಂದು ಸೆಕ್ರೆಟರಿ ದೌಡನ ಬಾ ಅಂದು ಬರನ್ ಹೇಳಿದನವ, ಅದಕ್ಕೆ ನಾನು ಹೋಗಿ ಬರ್ತೀನಿ. ಊಟ ಮಾಡಿ ಶ್ರೀಕಾಂತ ಹೋಗಿ ಬರೋಣಪ್ಪ. ಏ ಚಂದ್ರು, ನೀನು ಗಂಗಾ ಸೇರಿ ಊಟ ಮಾಡ್ರಿ, ನಾನು ದೊಡ್ಡ ಮಾವ ಆಮೇಲೆ ಬಂದು ಊಟ ಮಾಡ್ತೀವಿ. ಬಾ ಮಾವ ಹೋಗೋಣ. ಹೇ ಗಂಗಾ ನಿಲ್ಲು. ಏಕೆಂದರೆ ಈಗ ನಾನು ಒಬ್ಬಳೇ ಇರೋಳಲ್ಲಿ, ಅದಕ್ಕೆ. ಅಯ್ಯೋ, ನೀನ್ ಬರ್ತಿ ಅಂತ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ನಾನು ರೊಟ್ಟಿನೇ ಮಾಡಿಲ್ಲ. ಇವತ್ತು ನಾನು ರೊಟ್ಟಿನೇ ಉಣೋದಿಲ್ಲ ಗಂಗಾ. ಯಾಕೆ ತಿನ್ನೋದಿಲ್ವೋ? ಏಕೆಂದರೆ ಈಗ ನೀನು ಒಬ್ಬಳೇ ಇರುವಳಲ್ಲ, ಅದಕ್ಕೆ. ಮಾವ, ನಿನಗೊಂದು ಮಾತು ಕೇಳ? ಕೇಳ ಗಂಗಾ. ಮತ್ತೆ ಮತ್ತೆ ನೀನು ಸಾಕಷ್ಟು ಓದಿದ್ಯಾ. ನಾಳೆ ನೀನು ಓದ್ ಮುಗ್ದಿಂದ ಯಾರಾದ್ರೂ ಓದ್ದೋಳ್ನ ಮದ್ವೆ ಆದ್ರೆ ಹೌದು ಮದ್ವೆ ಆಗ್ತೀಯ? ಹ್ಮ್. ಓದ್ದೋಳ್ನ ಏ ಗಂಗಾ, ನೀನು ಹುಟ್ಟಿದ ತಕ್ಷಣ ಅಂದರೆ ನಿಮ್ಮವ್ವ ನಮ್ಮ ಅಕ್ಕ ನಿನ್ನ ಚಂದ್ರನಿಗೆ ಕೊಡಬೇಕೆಂದು ನಿರ್ಧಾರ ಮಾಡಿರುವಾಗ ನಿನ್ನನ್ನು ಬಿಟ್ಟು ಬೇರೆ ಹೆಂಡತಿ ಅವಳಾಗಿ ಬರ್ತಾಳೆ ಎಂದಿದ್ದರು ನೀನೇ ನನ್ನ ಸತಿ. ಈ ಮಾತು ನಾನು ನಂಬ್ಲೆ ಮಾವ? ನಂಬಿಕೆ ನಂಬಿಕೆಯ ಪ್ರತಿಬಿಂಬವಾಗಿ ಸಾಕ್ಷಾತ್ ಪರಮಾತ್ಮನೇ ನಿನ್ನ ಎದುರು ನಿಂತಿರುವಾಗ ನನ್ನ ಮೇಲೆ ಅಪನಂಬಿಕೆ ಗಂಗಾ. ಅಬ್ಬಾ, ಹಾಗಾದ್ರೆ ಇವತ್ತು ಸಿಹಿ ಅಡಿಗೆ ಏನ್ ಮಾಡ್ಬೇಕು? ನಿನಗೇನ್ ಇಷ್ಟ? ಸಿಗಿ ಮುತ್ತಿನ ಸವಿಜೇನನ್ನು ನೀಡಿ ಈ ನಿನ್ನ ಸೋದರ ಮಾವನ ಮನ ತನಿಸುವಂತೆ ಒಂದು ಪ್ರೇಮ ಗೀತೆ ಆಡಿಬಿಡು ಗಂಗಾ. ಆಮೇಲೆ ಊಟ ಮಾಡಿದ್ರಾಯ್ತು.
ಅದು ಸಿಗುತ್ತಾ ಗಂಗಾ ಹೋಗನೆ ಅಯ್ಯೋ ಊಟ ಮಾಡೋದಿಲ್ಲ. ಹೋಗ ನಡಿ ಊಟ ಮಾಡೋಣ ಆಯ್ತು, ಅಲ್ಲೇ ಟೈಮ್ ಆಗಿದ್ದೀವಿ ಬಾ ಅವರಿಗೆ ತುಂಬಾ ಹಸು ಆಗಿದೆ, ನಿಮಗೆ ಹಸು ಆಗಿಲ್ಲ. ಹೋಳಿಗೆ ಮಾಡ್ತೀನಿ, ತಿನ್ನು.